ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ ಶಿಂದೋಗಿ. ನಿಗಮ ಟಿವಿ ಅಂತ ಒಂದು ಹೊಸ ಚಾನಲ್ ಸ್ಟಾರ್ಟ್ ಆಗಿದೆ. ಸೊ ನಿಗಮ ಟಿವಿ ತಂಡದವ್ರಿಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಹೊಸ ನ್ಯೂಸ್ಗಳಿಗೆ ನೋಡಿ ನಿಗಮ ಟಿವಿ. ವೀಕ್ಷಕರೇ ನಮಸ್ಕಾರ. ನಮ್ಮ ನಿಗಮ ಟಿವಿಯಲ್ಲಿ ಇವತ್ತು ಸಾರಿಗೆ ಸಂಸ್ಥೆಗಳ ನೌಕರರ ಒಕ್ಕೂಟ ಅಥವಾ ಕೂಟದ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು ನಿಮ್ಮ ಜೊತೆ ನಿಮ್ಮ ಪ್ರಶ್ನೆಗಳನ್ನು ಅಥವಾ ನೀವು ಕೇಳುವಂಥ ಸೋಷಿಯಲ್ ಮೀಡಿಯಾ ಪ್ರಶ್ನೆಗಳನ್ನು ನಾನು ಚಂದ್ರಶೇಖರ್ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಏನಾಗ್ತಿದೆ ಸಾರಿಗೆ ಸಂಸ್ಥೆಯಲ್ಲಿ, ಸಾರಿಗೆ ಸಂಸ್ಥೆಯ ಸಂಘಟನೆಯಲ್ಲಿ ಅನ್ನೋದ್ರ ಬಗ್ಗೆ ಚಂದ್ರಶೇಖರ್ ಇವತ್ತು ಮಾತಾಡೋದಕ್ಕೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್. ಓಕೆ ಸರ್, ಇವಾಗ ಆಗಸ್ಟ್ 5ನೇ ತಾರೀಕು 2025 ಮುಷ್ಕರ ಅನ್ನುವಂಥದ್ದು ಎಲ್ಲ ಟಿ ವಿ ಪೇಪರಲ್ಲಿ ಓಡ್ತಾ ಇದೆ. ಸೊ ಅದು ಸಂಬಂಧಪಟ್ಟಂಥ ಒಂದು ಬಿಸಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಸೊ ಈ ಮುಷ್ಕರಕ್ಕೆ ನಿಮ್ಮ ಸಾರಿಗೆ ಸಂಸ್ಥೆಯ ಒಂದು ಸಂಘಟನೆ ಬೆಂಬಲ ಕೊಟ್ಟಿದೆ, ಅಂದರೆ ಹಲವು ಸಂಘಟನೆ ಗುಂಪು ಬೆಂಬಲ ಕೊಡ್ತಾ ಇದೆ ಅಥವಾ ಕರೆ ಕೊಟ್ಟಿದೆ. ನಿಮ್ಮ ಸಂಘಟನೆ ಅಥವಾ ನಿಮ್ಮ ಸಂಘಟನೆಯ ಗುಂಪು ಒಕ್ಕೂಟ ಏನಿದೆ ಇದಕ್ಕೆ ಬೆಂಬಲ ಇದೆಯಾ ಇಲ್ವಾ? ಸರ್ ನಮಸ್ಕಾರ. 5 ಆಗಸ್ಟ್ 2025 ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿರುವ ಮುಷ್ಕರಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಸಂಘಟನೆಗಳ ಒಕ್ಕೂಟವು ಬೆಂಬಲ ಇದೆಯಾ ಇಲ್ವ ಎಂಬ ಪ್ರಶ್ನೆಗಳಿಗೆ ಉತ್ತರ ಬಂದು ನಾವು CM ಅವರ ಸಭೆ ನಡೆದ ನಂತರವೇ ನಾವು ಉತ್ತರ ಕೊಡಕ್ಕಾಗೋದು ಸರ್. ಯಾಕಂದ್ರೆ ಏನು 4/7/2025 ವಿಧಾನಸೌಧದಲ್ಲಿ ನಡೀತು ಸಭೆ. ಆ ಸಭೆ ಜಂಟಿ ಕ್ರಿಯಾ ಸಮಿತಿ ಜೊತೆ ಸಭೆ ನಡೆದ ನಂತರ ಅಲ್ಲಿ ಅವರ ಜೊತೆ ನಡೆದ ಸಭೆಯು ಅಪೂರ್ಣವಾಗಿರೋದ್ರಿಂದ, ಅರ್ಧಕ್ಕೆ ನಿಂತಿರೋದ್ರಿಂದ, ನಮ್ಮ ಒಕ್ಕೂಟದ ಜೊತೆ ಸಭೆ ನಡೀತಿರೋದ್ರಿಂದ ಏನು ಔಟ್ಪುಟ್ ಬರುತ್ತೆ, ಮುಖ್ಯಮಂತ್ರಿಗಳಿಂದ ಯಾವ ರೀತಿಯಲ್ಲಿ ಒಂದು ವಿಚಾರಗಳು ಎಲ್ಲ ಬರ್ತವೆ, ನಾವು ಯಾವ ರೀತಿಯಲ್ಲಿ ಅವರ ಮುಂದೆ ಪ್ರಸ್ತಾವನೆ ಮಾಡ್ತೀವಿ, ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇದನ್ನೆಲ್ಲ ನಾವು ಮಾಡಿ ಅವರಿಂದ ಏನು ಉತ್ತರ ಬರುತ್ತೆ ಅಂತ ಅವರಿಂದ ಯಾವ ಪ್ರತಿಕ್ರಿಯೆ ಬರುತ್ತೆ, ಯಾವ ಉತ್ತರಗಳನ್ನು ಬರುತ್ತವೆ ಅಂತ ನೋಡ್ಕೊಂಡು ನಾವು ಮುಂದಿನ ನಿರ್ಧಾರಗಳನ್ನ ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಮತ್ತೆ ಕೂಟದ ಪದಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನ ತಿಳಿಸ್ತೀವಿ ಅಂತ ಈಗಾಗಲೇ ನಾವು ಬೆಳಗ್ಗೆ ಏನೋ ಪತ್ರಿಕಾಗೋಷ್ಠಿಯನ್ನ ನಡೆಸಿದೀವಿ. ಆ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನ ಹೇಳಿದೀವಿ. ತಮ್ಮ ಚಾನೆಲ್ ಮುಖಾಂತರ ನಾವು ಇದನ್ನೇ ಹೇಳ್ತೀವಿ ಸರ್. ಓಕೆ, ಈಗ ಎಲ್ಲ ಟಿವಿ, ಸುಮಾರು ಟಿವಿಗಳಲ್ಲಿ ಇವತ್ತು ಬರ್ತಾ ಇದೆ. ಸೊ ಮುಷ್ಕರಕ್ಕೆ ಬೆಂಬಲ ಇಲ್ಲ ಅನ್ನೋ ನೇರವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನನ್ನ ಏನು ಸುದೀರ್ಘ ಪತ್ರಿಕಾಗೋಷ್ಠಿ ಇವತ್ತು ನಡೆದಿದೆ, ನಾನಾಗ್ಲಿ ಒಕ್ಕೂಟದ ಪದಾಧಿಕಾರಿಗಳಾಗ್ಲಿ ಎಲ್ಲೂ ನಾವು ಹೋರಾಟವನ್ನ ನಾವು ಅಲ್ಲಗೆಲ್ದಿಲ್ಲ, ಮತ್ತೆ ಈ ಮುಷ್ಕರಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ ನಾವು ಹೇಳಿಲ್ಲ. ನಾವು ಹೇಳಿರೋದು ಇದನ್ನೇ, ನಾವು ಮುಖ್ಯಮಂತ್ರಿಗಳ ಸಭೆ ಆಗೋವರೆಗೂ ನಾವು ಯಾವುದೇ ನಿರ್ಧಾರವನ್ನ ಕೈಗೊಳ್ಳಕ, ಅಂದ್ರೆ ಮುಖ್ಯಮಂತ್ರಿಗಳ ಸಭೆ ಆಗೋವರೆಗೂ ನೀವು ತಟಸ್ಥ ಅನ್ನೋದಕ್ಕಿಂತನೂ ನಮಗೆ ಒಂದು ಏನು ಮುಖ್ಯಮಂತ್ರಿಗಳ ಒಂದು ವಿಚಾರ ತಿಳಿಯುವವರೆಗೂ ನಾವು ಯಾವ ರೀತಿಯಲ್ಲಿ ಸರ್ ಹೋಗೋದು. ಈಗ ಇವರು ನೀವೇ ನೋಡಿರ್ಬೋದು, ಆ ಒಂದು ಸಭೆ ನಡೆದು ಹೊರಗಡೆ ಬಂದಾಗ ಜಂಟಿ ಕ್ರಿಯಾ ಸಮಿತಿಯ ನಾಯಕರುಗಳು ಏನು ನಾವು ಸವಿಸ್ತಾರವಾಗಿ ಮುಖ್ಯಮಂತ್ರಿಗಳ ಬಳಿಯಲ್ಲಿ ನಾವು ಎಲ್ಲವನ್ನ ಪ್ರಸ್ತಾವನೆ ಮಾಡಿದ್ದೀವಿ, ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಿ ಹೋದ್ರು. ಯಾರು ಹೇಳಿದ್ರು? ಜಂಟಿ ಕ್ರಿಯಾ ಸಮಿತಿಯ ಸಂಚಾಲಕರು ಹೇಳಿದ್ರು. ಓಕೆ, ಸೊ ಅವರೇ ಹೇಳ್ಬಿಟ್ಟು ಹೋದಾಗ ನೆಕ್ಸ್ಟ್ ನಮಗೆ ಒಂದು ಸಮಯಾವಕಾಶದ ಅಭಾವದಿಂದ ನಮಗೆ ಸಮಯ ಸಿಗ್ಲಿಲ್ಲ. ಅಲ್ಲಿ ನಾವು ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂದ್ರೆ ಇನ್ನು ಅವ್ರು ಏನ್ ಹೇಳ್ತಾರೆ ಅನ್ನೋದು ನಾವು ಕಾಯ್ಕೋಬೇಕು. ಅವ್ರಿಗೆ ಹೆಂಗ್ ಸ್ಪಂದಿಸಿದ್ದಾರೆ ಸಕಾರಾತ್ಮಕವಾಗಿ ಏನು CM ಹೇಳಿರುತ್ತದಲ್ಲ, CM ಹೇಳ್ತಾರೆ. ಒಂದ್ ನಿಮಿಷ, ನಮ್ಗೆ ಏನ್ ಹೇಳ್ಬೇಕಂದ್ರೆ ನಿಮ್ಗೆ CM ಹೇಳಿದಾರಂತೆ. ಸೊ ಮಂಗಳಾರತಿ ಕಳ್ಸಿದಾರಂತೆ. ನಿಮ್ಮ ಜಂಟಿ ಸಂಘಟನೆಯ ಅಧ್ಯಕ್ಷರು ಅನಂತ ಸುಬ್ರಾಯ ಹೇಳಿದ್ದಾರೆ. ಸೊ ನಿಮ್ ಮಂಗಳಾರತಿ ಕಳ್ಸಿದಾರೆ, ನಮ್ಗೇನು ಕ್ಯಾರೆ ಅಂದಿಲ್ಲ, ನಮ್ಮ ಮಾತನ್ನು ಕೇಳಿಲ್ಲ, ಅಪೋಸಿಟ್ ಲಾಯರ್ ತರ ಮಾತಾಡಿದ್ದಾರೆ ಅಂತ ಹೇಳಿ ಅವರೇ ಹೇಳಿದ್ರು ಅಂತ ಹೇಳ್ತಾರೆ. ಆ ಸಂಘಟನೆ, ನಿಮ್ಮ ಜಂಟಿ ಸಂಘಟನೆಯವರು ವಿಧಾನಸೌಧ ಮೀಟಿಂಗ್ ಮುಗಿದು ಬಂದ ತಕ್ಷಣ ಮತ್ತೆ ಯಾಕೆ ಆ ಮಾತು ಹೇಳಿದ್ರು? ಅಂದ್ರೆ ಒಳಗೊಂದು ಹೊರಗೊಂದು ಮಾಡೋ ಸಂಘಟನೆಗಳಾಗ್ಬೋದು. ಒಂದು ನಿಮಿಷ ಇದು ಕೇಳ್ತೀನಿ, ಯಾಕಂದ್ರೆ ನೌಕರರಿಗೆ ಎಲ್ಲ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ. ನಮ್ಮ ಚಾನಲ್ ಕೂಡ ನಾವು ಲೈವ್ ಕೊಟ್ಟಿದ್ವಿ. ಏನ್ ನಡೀತದ ವಾಸ್ತವನ ಸತ್ಯವನ್ನ ಯಾಕೆ ಸಂಘಟನೆ ನೇರವಾಗಿ ಹೇಳೋದಿಲ್ಲ? ಇದನ್ನೇ ಸರ್ ನಾವು ಅವ್ರ ಹತ್ರ ಕೇಳ್ತಾ ಇರೋ ಪ್ರಶ್ನೆ. ನಾವು ಯಾಕೆ ಅವತ್ತು ಪತ್ರಿಕೆಗಳಲ್ಲಿ ಅಥವಾ ನಾವೇ ವಿಡಿಯೋಗಳನ್ನ ಮಾಡಿ ಯಾಕೆ ನೌಕರಗಳು ತಿಳಿಸ್ಲಿಲ್ಲ ಅಂದ್ರೆ, ಏನು ಒಳಗಡೆ ನಡೀತಾ ಅನ್ನೋದೇ ಗೊತ್ತಿಲ್ಲ ನಮಗೆ. ಏನು ವಿಚಾರಗಳು ವಾದ ವಿವಾದ ನಡೀತು ಅದು ಗೊತ್ತಿಲ್ಲ ನಮಗೆ. ಅದ್ರ ಹೊರಗಡೆ ಬಂದಿದೆ, ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಅಂತ ಹೋದ್ರು. ಆದ್ರೆ ಒಳಗೆ ಏನೋ ನಡೆದಿದೆ ಅನ್ನೋದು ಅವರ ಮುಖಚೇರಿಯಲ್ಲಿ ಗೊತ್ತಾಗ್ತಾ ಇತ್ತು ಅವತ್ತು. ಆದ್ರೆ ಅವ್ರು ಹೇಳ್ಬಿಟ್ಟು ಹೋದ್ರು. ಅವತ್ತು ರಾತ್ರಿ ಮತ್ತೆ ಮಾರನೇ ದಿನಗಳಲ್ಲಿ ಒಬ್ಬೊಬ್ಬರ ನಾಯಕರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಟ್ಕೊಂಡು ಆಮೇಲೆ ಹೇಳ್ತಾರೆ ಮಂಗಳಾರತಿ ಮಾಡಿದರೆ
ನಾಮ ಹೇಳಿದವ್ರೆ ಮತ್ತೊಂದು ಮಗದೊಂದು ಅಂತ ಹೇಳ್ತಾರೆ. ಇದು ಆ ವಿಷಯ ಬಂದಿದ್ದು ನಮ್ಮ ಚಾನಲ್ಗಳೇ ಕೆಲವು ಕಡೆ ನಾವು ಹೇಳಿದ್ದು ವಿಷಯ ಏನಪ್ಪ ಹೇಳಿದ್ರೆ ಅರ್ಧ ಸತ್ಯ ಮುಚ್ಚಿಟ್ಟಿದ್ದೀರಾ ಅನ್ನೋ ವಿಷಯನ ನಮಗೆ ಬಂತು. ಕೆಲವೊಂದು ಮಾಹಿತಿಗಳು ಬಂದಂತ ಸಂದರ್ಭದಲ್ಲಿ ನಾವು ಕೇಳಿದಾಗ ಆಮೇಲೆ ಒಂದೊಂದಾಗಿ ಆಚೆ ಬಂತು. ಕೊನೆಯದಾಗಿ ಮುಖ್ಯಮಂತ್ರಿಗಳು 2023 ಏನಾಗಿದೆ ಅನ್ನೋ ಸಂಘಟನೆಯನ್ನ ವಿಷಯ ತೆಗೆದ್ರು. ಈಗ ನಮ್ಮ ಮಾಧ್ಯಮಗಳಲ್ಲಿ ನಿಮ್ಮ ಒಂದು ಸಂಘಟನೆ ಆ ಕಡೆಗೂ ಸೇರಿದೆ ಈ ಕಡೆ ಸೇರಿದೆ ಇರತಕ್ಕಂಥ ಏಕಾಂಗಿ ಇರುವಂತ ವಿಜಯ್ ಕುಮಾರ್ ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಅವರು ನಮ್ಮ ಚಾನಲ್ ಬಂದು ಕೂಡ ಮಾತಾಡು ಹೊರಗಡೆ ಅವ್ರು ಕೂಡ ಮಾತಾಡಿದ್ದಾರೆ. ಅರ್ಧ ಸತ್ಯ ಪೂರ್ತಿ ಸತ್ಯ ಏನ್ ಸರ್ ಆಗಿದ್ರೆ? ಸರ್ ನಿಜವಾಗ್ಲೂ ನಾವು ಇನ್ನೊಂದು ಸಂಘಟನೆಗಳ ಬಗ್ಗೆ ತಗೊಳ್ಳೋದಾಗ್ಲಿ ಮತ್ತೆ ಅವ್ನ ಹೀಯಾಳಿಸೋದಂತ ವಿಚಾರಗಳಿಗೆ ಹೋಗ್ಬಾರ್ದು ಅಂತ ನಾವು ಒಕ್ಕೂಟದ ಪದಾಧಿಕಾರಿಗಳು ನಾವೆಲ್ಲ ನಿರ್ಧಾರ ಮಾಡಿರೋದ್ರಿಂದ ಸಭೆಯಲ್ಲಿ ಏನ್ ನಡೀತು ಊಹಾಪೋಹಗಳೆಲ್ಲ ತಿಳ್ಕೊಂಡು ನಾವು ಮಾತಾಡಕ್ಕೆ ನಾವು ಮುಂದೆ ಬರಲಿಲ್ಲ. ಆದರೆ ಇದು ಏನೋ ಹೇಳ್ತಾರಲ್ಲ, ಮನೆಯಲ್ಲಿ ಹೆಣ ಬಿದ್ದಾಗ ಎಷ್ಟು ದಿನನೂ ಇಟ್ಕೊಳಕ್ಕಾಗಲ್ಲ, ಕೊಳ್ತ ನಾರುತ್ತೆ ಅನ್ನೋ ರೀತಿಯಲ್ಲಿ ಇದು ದಿನ ಕಳೆದಂತೆ ಇದರ ವಿಚಾರಗಳು ಹೊರಗಡೆ ಬರಕ್ಕೆ ಸ್ಟಾರ್ಟ್ ಆಯ್ತು. ಇದರಲ್ಲಿ ಮುಖ್ಯವಾಗಿ ಯುನೈಟೆಡ್ ಎಂಪ್ಲಾಯೀಸ್ ನ ವಿಜಯ್ ಕುಮಾರ್ ಸರ್ ಅವರು ಇದನ್ನ ಬಹಿರಂಗವಾಗಿ ಬಂದು ಅರ್ಧ ಸತ್ಯ ಮತ್ತೆ ಅರ್ಧ ಸುಳ್ಳು ಎಂಬ ತಮ್ಮ ನಿಗಮ ಚಾನೆಲ್ ನ ಮುಖಾಂತರ ತಿಳಿಸಿದಾಗ ಆವಾಗ ಎಚ್ಚೆತ್ತುಕೊಂಡ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ನಾಯಕರು ಒಬ್ಬೊಬ್ಬರಾಗಿ ಪಂಗನಾಮ ಹಾಕಿದ್ರು, ಮುಖಕ್ಕೆ ಮಂಗಳಾರತಿ ಅಂತ ಆಗಿ ಎತ್ತಿದ್ರು. ನಮ್ಗೆ ಅವಮಾನ ಆಯಿತು, ಜೂನಿಯರ್ ವಕೀಲರಂತೆ ಸಿಎಂ ಅವರು ಮಾತಾಡಿದ್ದಾರೆ ಎಂಬ ವಿಚಾರಗಳನ್ನ ಪುಂಖಾನುಪುಂಖವಾಗಿ ಹೇಳ್ಕೊಂಡ್ ಬಂದಿದ್ದು ನಾವು ತಮ್ಮ ಚಾನಲ್ ಮುಖಾಂತರ ನೋಡಿದೀವಿ. ಆದ್ರೆ ಇದು ಇದೂನು ಸತ್ಯನಾ? ಇವ್ರು ಹೇಳಿರೋದು ಸತ್ಯನಾ ಸರ್? ಸತ್ಯನಾ ಸುಳ್ಳು ಅನ್ನೋದನ್ನ ಅಲ್ಲ, ಇಷ್ಟು ಇನ್ನೂ ನಾವು ಕೇಳ್ತಿರೋದು ಇದನ್ನು ಸತ್ಯ ಎಷ್ಟು ಮರೆಮಾಚಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಆ ಸಭೆಯಲ್ಲಿ ಎಲ್ಲ ಇದ್ದವರೆಲ್ಲ ಇವ್ರೆ. ಓಕೆ, ಏನ್ ನಡೀತು ನಮಗೂ ಗೊತ್ತಿಲ್ಲ. ಸೊ ನಾವು ಏನ್ ಹೇಳ್ತಾ ಇದೀವಿ, ನಾವು ಈಗ ಮುಖ್ಯಮಂತ್ರಿಗಳ ಸಭೆ ನಡೆಯೋವರೆಗೂ ಯಾರು ಗೊತ್ತು, ಅವ್ರು ಇನ್ನೊಂದು ಅರ್ಧ ಅವ್ರದ್ದು ಇನ್ನೂ ಪೂರ್ಣಗೊಂಡಿಲ್ಲ ಅವರ ಸಭೆನು. ಅವ್ರ ಜೊತೆನೂ ಒಳ್ಳೆ ರೀತಿಯಲ್ಲಿ ಮಾತಾಡ್ಬೋದು, ನಮ್ಮ ಜೊತೆಯಲ್ಲೂ ಒಳ್ಳೆ ರೀತಿಯಲ್ಲಿ ಮಾತಾಡ್ಬೋದು. ಕೊಟ್ಟು ತಗೊಳ್ಳುವಂತ ರೀತಿ ಇದರಲ್ಲಿ ಏನೋ ಒಂದು ಆಶಾದಾಯಕ ಭಾವನೆಯಲ್ಲಿ ನಮ್ಗೆ ಕೊಟ್ಟು ತಗೊಳ್ಳುವಂತ ವಿಚಾರದಲ್ಲಿ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಗ್ಬೋದು ಆಶಾ ಭಾವನೆಯಲ್ಲಿ ಇರೋಣ. ಅಲ್ಲ ಸರ್, ಈಗ ಅವ್ರ ಜೊತೆನೂ ಮೀಟಿಂಗ್ ಕಂಪ್ಲೀಟ್ ಆಗಿಲ್ಲ, ನಿಮ್ ಜೊತೆ ಮೀಟಿಂಗ್ ಸ್ಟಾರ್ಟ್ ಆಗಿಲ್ಲ. ಸೊ ಮೀಟಿಂಗ್ ಸ್ಟಾರ್ಟ್ ಆಗದೇನೆ, ಮೀಟಿಂಗ್ ಕಂಪ್ಲೀಟ್ ಆಗದೇನೆ ಮುಖ್ಯಮಂತ್ರಿಗಳು, ಸಾರಿಗೆ ಮಂತ್ರಿಗಳು, ಮ್ಯಾನೇಜ್ಮೆಂಟ್ ಜೊತೆ ಯಾಕೆ ಸಂಘರ್ಷ, ಯಾಕೆ ಮುಷ್ಕರ ಬೇಕಿತ್ತು, ಅಥವಾ ಯಾಕೆ ನಿಮ್ಮ ಉಪವಾಸ ಸತ್ಯಾಗ್ರಹ ಬೇಕಾಗಿತ್ತು? ಸರ್, ಇಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಅಂತ ಮಾಡಕ್ ಹೋಗ್ತಾ ಇರೋದು ಏನು, ಈ 2.5 ವರ್ಷ ಆಯ್ತು ಪ್ರಣಾಳಿಕೆ ಭರವಸೆ ಕೊಟ್ಟು ಸರ್ಕಾರ ಬಂದು 2.5 ವರ್ಷ ಆಯ್ತು. ಜಾತಕ ಪಕ್ಷದಂತೆ ಕಾಯ್ತಾ ಇದ್ದೀವಿ ನಾವು. ಸರ್ಕಾರಿ ನೌಕರಿಗೆ 7ನೇ ವೇತನ ಆಯ್ತು, ಪೌರ ಕಾರ್ಮಿಕರು ಸರ್ಕಾರಿ ನೌಕರರಾದ್ರು, KMF ಅವ್ರಿಗೆ 7th ಪೇ ಕಮಿಷನ್ ಕೊಟ್ರು, ಮತ್ತೆ ಇತರ ಏನು ನಮ್ಮ ಇತರ ಸರ್ಕಾರಿ ನೌಕರರು, ಗುತ್ತಿಗೆ ನೌಕರರಿಗೆ 7ನೇ ವೇತನ ಆಯೋಗದಂತೆ ವೇತನಗಳನ್ನ ನೀಡಿದ್ರು. ಇಷ್ಟೆಲ್ಲ ಕೊಟ್ಕೊಂಡ್ ಬರ್ಬೇಕಾದ್ರೆ ನಾವು ಸುಮ್ಮನೆ ಮೂಕ ಪ್ರೇಕ್ಷಕರಾಗಿ ನಾವು ನೋಡ್ತಾನೆ ಇದೀವಿ ಹೊರತು ಇನ್ನೂ ಇದ್ರ ಬಗ್ಗೆ ಯಾವುದೇ ಒಂದು ನಿಲುವನ್ನ ಸರ್ಕಾರ ತಗೊಳ್ದಿರೋ ಕಾರಣ ನಮಗೆ ಈಗ CM ಅವರ ಸಭೆನ ಏನು 4ನೇ ತಾರೀಕು ಆದ್ಮೇಲೆ 1 ವಾರದಲ್ಲಿ ಕರಿತೀನಿ ಅಂತ ಹೇಳಿದ್ರು. ಈಗಾಗಲೇ 18ನೇ ತಾರೀಕು ಇವತ್ತು. ಆದ್ರೆ ಇನ್ನೂ ಅದರ ಒಂದು ವಿಚಾರಗಳು ಹೊರಗಡೆ ಏನು ಬರ್ತಾ ಇಲ್ಲ. ಸಾಮಾನ್ಯವಾಗಿ ನಾವು ನಾಯಕರು ಅನ್ಕೊಂಡಿರೋರು ನಮ್ಮ ಮೇಲೆ ಸಹ ನೌಕರರ ಒಂದು ಒತ್ತಡ ಇರುತ್ತೆ. ಅವ್ರಿಗೆ ಇರುವಂತ ಕಷ್ಟಗಳನ್ನ ಅವ್ರು ಯಾರ ಹತ್ರ ಹೇಳ್ಕೋಬೇಕು, ನಮ್ಮ ಹತ್ರ ಹೇಳ್ಕೊಂತಾರೆ. ಸರ್, ಇದು ಹೇಳಿದಲ್ಲ ಈ ಮಾತು ಸರ್. ಈಗ ನಿಮ್ಮ ಸಾರಿಗೆ ನೌಕರರು ಸಂಘಟನೆಗಳ ಹತ್ರ ಹೇಳ್ಕೋಬೇಕು, ಸಂಘಟನೆಗಳು ಯಾರ ಹತ್ರ ಹೇಳ್ಕೋಬೇಕು ಒಂದು ಪ್ರಶ್ನೆ. ಸಂಘಟನೆಗಳಲ್ಲಿ ಏನಾಗುತ್ತೆ, ಸರ್ಕಾರಗಳು ನೀವು ಹೇಳಿದ್ರೆ KMF ಹೇಳಿದ್ರೆ, KEB ಹೇಳಿದ್ರೆ, ಬೇರೆ ಬೇರೆ ಯಾವುದೋ ನಿಗಮ ಮಂಡಳಿಗಳಲ್ಲಿ ಮಾಡಿದಾರಂತ. ಆದ್ರೆ ಅಲ್ಲಿರೋ ಸಂಘಟನೆಯಲ್ಲಿ ಅಥವಾ ಅಲ್ಲಿರೋ ನೌಕರಲ್ಲಿ ಎಲ್ಲರೂ ಒಗ್ಗಟ್ಟಿದೆ, ಒಂದು ಕೂಗಿದೆ. ಸೊ ನಿಮ್ಮಲ್ಲಿ ಸಂಘಟನೆಗಳಿಗೋಸ್ಕರ ಹೋರಾಟ ಮಾಡ್ತಿರೋ ಅಥವಾ ನಿಮ್ಮ ವೈಯಕ್ತಿಕವಾಗಿ ಹೋರಾಟ ಮಾಡ್ತಿರೋ ಅಥವಾ ನೌಕರರಿಗೋಸ್ಕರ ಹೋರಾಟ ಮಾಡ್ತಿರೋ ನಿಮ್ಮ ನೌಕರರಿಗೆ ಕಾಡುವಂತ ಪ್ರಶ್ನೆಗಳು. ಯಾಕಂದ್ರೆ ನಮ್ಮ ಮೆಸೇಜ್ ಬರೋದ್ರಿಂದ ನಾವು ಮಾತನ್ನ ಈ ಕ್ವಶನ್ ಕೇಳ್ತಾ ಇದ್ದೀವಿ. ಸೊ ಸಂಘಟನೆಗಳು ನೀವು ಯಾಕೆ ಒಂದಾಗಿ ಅಥವಾ ನೌಕರರಿಗೆ ಒಂದು ಶಾಶ್ವತ ಪರಿಹಾರವನ್ನ ಅಥವಾ ಒಂದು ಒಳ್ಳೆ ರೀತಿ ಪರಿಹಾರವನ್ನು ಯಾಕೆ ನೀವು ಕೊಡಕ್ಕೆ ಟ್ರೈ ಮಾಡ್ತಾ ಇಲ್ಲ? ನಿಮ್ಮ ಬಾಯಲ್ಲೇ ಬಂತಲ್ಲ ಸರ್ ಶಾಶ್ವತ ಪರಿಹಾರ ಅನ್ನೋದು. ಶಾಶ್ವತ ಪರಿಹಾರ ಅನ್ನೋದೇ ಈ ಕೂಟ ಮತ್ತು ಒಕ್ಕೂಟದ ಒಂದು ಧ್ಯೇಯ ಸರ್. ಇಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು ಯಾಕೆ ನಾವು ಶಾಶ್ವತ ಪರಿಹಾರ ಅಂತ ಕೇಳ್ತಾ ಇದೀವಿ ಅಂತ. ಪ್ರತಿ 4 ವರ್ಷಕ್ಕೊಂದ್ಸಲಿ ಈ ರೀತಿಯಲ್ಲಿ ಸರ್ಕಾರಗಳ ಮುಂದೆ ನಾವು ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ನಮ್ಗೆ ಅಗ್ರಿಮೆಂಟ್ ಮಾಡಿ ಅಂತ ಕುತ್ಕೊಳ್ಳೋದು ಎಷ್ಟು ಮಾತ್ರ ಸರಿ ತರಾತುರಿಯಲ್ಲಿ ನೀವು ಮಾಡ್ಕೊಂತ ಇದ್ದೀರಾ, ಎಷ್ಟು ಮಾತ್ರ ನಮ್ಗೆ ಅದರಿಂದ ಲಾಭಗಳು ಬರ್ತಾ ಇದೆ.
ತರಾತುರಿಯಲ್ಲಿ 2012 ತಗೊಳ್ಳಿ, ರಾತ್ರಿ 2 ಗಂಟೆವರೆಗೂ ನೀವು ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರ ಜೊತೆಲಿ ಕಿತ್ತಾಟ ನಡೆದಿದೆ. 2016 ತಗೊಳ್ಳಿ, ಅವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸುಪುತ್ರ ಅವರು ಡೆನ್ಮಾರ್ಕ್ ಅಲ್ಲಿ ಅನ್ಸುತ್ತೆ, ಅಲ್ಲಿ ಅವರು ನಿಧನರಾಗಿದ್ರು. ಅವರು ಇವ್ರು ಹೋಗ್ಬೇಕಾದಂತ ಸಮಯದಲ್ಲೂ ಇವ್ರ ಜೊತೆ ಕೂತ್ಕೊಂಡು ಸಭೆಯನ್ನು ನಡೆಸಿ ಮುಷ್ಕರವನ್ನ ಇತ್ಯರ್ಥಪಡಿಸಿ ಹೋಗುವಂತ ಇದು ವಿಚಾರ ಬಂತು. 2023 ಅವಾಗ್ಲೂ ಸಹ ಮುಷ್ಕರ ಮಾಡ್ತೀವಿ ಅಂತ ಒಂದು ಒತ್ತಡ ಏರಿ ಕೋಡ್ ಆಫ್ ಕಂಡಕ್ಟ್ ಬರುವ ಆಜುಬಾಜಿನಲ್ಲಿ ಇವ್ರು ನಾವು ಮಾಡ್ಕೊಂಡ್ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ್ಲೂ ಆ ಪರಿಸ್ಥಿತಿ ಇಲ್ಲ. ಆದ್ರೆ ಇಂಥ ಪರಿಸ್ಥಿತಿಯಿಂದ ಹೋಗ್ಲಾಡಿಸ್ಬೇಕು. ಈ ಅವೈಜ್ಞಾನಿಕವಾಗಿ ಏನು ವೇತನ ಪರಿಷ್ಕರಣೆ ಅಂತ ಇದ್ ಮಾಡ್ತಾ ಇದ್ದೀರಿ, ಇದನ್ನ ಹೋಗ್ಲಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ KSRTC ನೌಕರ ಕೂಟ ಮತ್ತು ಒಕ್ಕೂಟವು ಪ್ರಯತ್ನಿಸಿದೆ. ಇದು ಯಾವುದೇ ಸಂಘಟನೆ ಉಳಿವಿಗೋಸ್ಕರ ಅಲ್ಲ, ಕೂಟ ಮತ್ತು ಒಕ್ಕೂಟ ಮಾಡ್ತಾ ಇರೋದು. ಎಕ್ಸಾಂಪಲ್, ನಾವು 2020 ನಾವು ಹೋರಾಟಗಳನ್ನ ಮಾಡಿದ್ವಿ. ಹೋರಾಟ ಯಶಸ್ವಿ ಆಯ್ತಾ ಸೋಲಾಯ್ತಾ ಅನ್ನೋದು ಇಲ್ಲಿ ವಿಚಾರ ಅಲ್ಲ. ಆದ್ರೆ ಅಲ್ಲಿ ನಾವು ಪಡ್ಕೊಂಡ್ ಬಂದಿದ್ದ ಭರವಸೆಗಳಲ್ಲಿ 9 ಭರವಸೆಗಳಲ್ಲಿ ಮುಖ್ಯವಾದ 4 ಭರವಸೆಗಳು ಇವತ್ತು ಈಡೇರಿದ್ದಾವೆ. ಸರ್, ಓಕೆ, ಇವು 4 ಭರವಸೆ ಈಡೇರಿದಂತೀರಾ. ಆದ್ರೆ ಲಾಸ್ಟ್ ಟೈಮ್ ನಾವು ಇಂಟರ್ವ್ಯೂ ಮಾಡುವಾಗ ನಿಮ್ಮ AITUC ಸಂಘಟನೆಯವರು ಹೇಳ್ತಾರೆ, ನಾವು ಕೊಟ್ಟಂತ ಹಲವು ಬೇಡಿಕೆಗಳು ಅವು ಆಗಿದ್ದು ಸುಮಾರು ವರ್ಷ ಚರ್ಚೆಯಲ್ಲಿದ್ದು ಈಗ ಆ ಟೈಮಲ್ಲಿ ಮಾಡಿಕೊಟ್ಟಿದ್ದಾರೆ, ಕೂಟದವ್ರು ತಂದಂಥದ್ದು ಏನು ಇಲ್ಲ, 0 ಅಂತ ಹೇಳ್ತಾರೆ. ಇವರ ಬೇಡಿಕೆಗಳ ಪಟ್ಟಿಯನ್ನ ನಾನು 2004 ಅಪಾಯಿಂಟ್ ಆಗಿರೋನು. ನಾನು ಇವರ ಬೇಡಿಕೆಗಳ ಪಟ್ಟಿಯನ್ನು ನೋಡ್ಕೊಂಡೇ ಬಂದಿದ್ದೀವಿ. ಒಂದು 60 ಬೇಡಿಕೆಗಳು ಇರುತ್ತೆ. 50% ವೇಜ್ ರಿವಿಷನ್ ಬೇಕು ಅಂತ ಕೇಳ್ಕೊಂಡು ಹೋಗ್ತಾರೆ. 60 ಬೇಡಿಕೆಗಳಲ್ಲಿ ಇವರು ವೇತನ ಪರಿಷ್ಕರಣೆ ಒಂದು ಮಾಡ್ಬಿಟ್ರೆ ಇನ್ನೊಂದು 4 ವರ್ಷ ಬಿಟ್ಟು ಇವರು ವೇತನ ಪರಿಷ್ಕರಣೆಗೆ ಬರೋ ಸಮಯದಲ್ಲಿ ಮತ್ತೆ ಅದೇ ರಿಪೀಟೆಡ್ ಆಗಿರ್ತಾ ಹೊರತು ಇದನ್ನ ನಿವಾರಣೆ ಆಗಿದೆ, ಇದನ್ನ ಬಿಟ್ಟು ಮುಂದಕ್ಕೆ ಹೋಗ್ತೀವಿ ಅನ್ನೋದು ಯಾವುದೇ ಒಂದು ಇದ್ರಲ್ಲಿ ಇಲ್ಲ. ಬೇಕಾದ್ರೆ ಅವರ ಒಂದು ಬೇಡಿಕೆ ಚಾರ್ಟರ್ಡ್ ಆಫ್ ಡಿಮ್ಯಾಂಡ್ಸ್ ಅಲ್ಲಿ ನೀವು ನೋಡ್ಕೊಂಡ್ ಬರ್ಬೋದು. ಈ ಒಂದು HRMS ಒಂದು ವಿಚಾರ, ಇದರ ಅರ್ಥ ಗಾಂಧಗಳಿಂದ ಗೊತ್ತಿರಲಿಲ್ಲ ಇಷ್ಟು ವರ್ಷಗಳಿಂದ ಇವ್ರಿಗೆ. ಇಷ್ಟು ದೊಡ್ಡ ಸಂಸ್ಥೆಯಲ್ಲಿ ಒಂದು ವೈಜ್ಞಾನಿಕ ಮಾದರಿಯಲ್ಲಿ ನೌಕರರ ಒಂದು ಡಾಟಾ ಇಟ್ಕೊಳ್ಳುವಂತ ವ್ಯವಸ್ಥೆ ಇರಲಿಲ್ಲ ನಮ್ಮ ಸಂಸ್ಥೆಯಲ್ಲಿ. ಇವತ್ತು ಎಲ್ಲ 4 ನಿಗಮಗಳಲ್ಲಿ ಹಂತವಾಗಿ ಇದು ಚಾಲ್ತಿಗೆ ಬರ್ತಾ ಇದೆ. ಮತ್ತೆ ಟ್ರೈನಿಂಗ್ ಪದ್ಧತಿ ಬರೀ ಲೆಟರ್ ಬರೆದ್ರೆ ಆಗಲ್ಲ ಸ್ವಾಮಿ. ನೀವು ಬರೆದು ಸುಮ್ಮನೆ ಕೂತ್ಕೊಂಡಿದ್ರಿ. ಮೊದಲು ಟ್ರೈನಿಂಗೇ ಇರ್ಲಿಲ್ಲ. ನಂತರ ತಮ್ಮ ಕಾಲಾವಧಿಯಲ್ಲಿ 6 ತಿಂಗಳು ಬಂತು. 6 ತಿಂಗಳಿಂದ 2 ವರ್ಷ ಆಯ್ತು. ನಿಮ್ಮ ಅಲ್ಲಿಂದ ಎಲ್ಲರೂ ಬಂದು ನಾನು 2004 ಅಪಾಯಿಂಟ್ಮೆಂಟ್, ಅಲ್ಲಿಂದನೂ ನಾನು 2000 ಸಂಬಳಕ್ಕೆ 2 ವರ್ಷ ದುಡಿದಿದ್ದೀವಿ ನಾವು. ಅಂದ್ರೆ ಇದ್ದಿಲ್ಲ ಈ ಪದ್ಧತಿ, ಟ್ರೈನಿಂಗ್ ಪದ್ಧತಿ ಇದ್ದಿಲ್ಲ. ಟ್ರೈನಿಂಗ್ ಪದ್ಧತಿ ಇನ್ನೊಂದಕ್ಕಿಂತನೂ ಬದಲಿ ಒಂದು ಇದಿತ್ತು. ಓಕೆ, ಬದಲಿ ಎಂಬ ಒಂದು ಪದ್ಧತಿ ಇಟ್ಕೊಂಡಿದ್ರು. ಅದು ಇದಕ್ಕಿಂತ ಪೂರ್ವವಾಗಿತ್ತು. ಆಮೇಲೆ ಸಂಸ್ಥೆಯವರು ಹೆಂಗೋ ಇದನ್ನ ಟ್ರೈನಿ ಪದ್ಧತಿ ಅಂತ ತಗೊಂಡ್ಬಂದ್ರು. ಟ್ರೈನಿ ಪದ್ಧತಿಯಲ್ಲಿ 2 ವರ್ಷ ಅಂತ ದುಡ್ಸೋಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಮೊದಲು 6 ತಿಂಗಳಿತ್ತಂತೆ. ಇವರ ಒಂದು ಕೃಪಾ ಕಟಾಶದಿಂದ 2 ವರ್ಷ ಆಯ್ತು. 2 ವರ್ಷ ಆದ್ಮೇಲೆ ಇದ್ರ ಬಗ್ಗೆ ಯಾವುದೇ ಧ್ವನಿ ಎತ್ತಲಿಲ್ಲ. ಇವ್ರೇನ್ ಬೇಡಿಕೆ ಇಡ್ತಾ ಇದ್ರು ಹೊರತು ಅದ್ರ ಬಗ್ಗೆ ಯಾವುದೇ ವೇತನ ಪರಿಷ್ಕರಣೆ ಆಗಿದ ತಕ್ಷಣ ಅಲ್ಲಿಗೆ ಬಿಟ್ಬಿಡೋರು. ನಂತರ ಇದನ್ನ ಹಿಂಗೆ ನಡ್ಕೊಂಡ್ಬಂದು ಈಗ 2020 ನಮ್ಮ ಬೇಡಿಕೆ ಏನಿತ್ತು ಆವತ್ತೇ ಸರ್ಕಾರ ಹೊರಡಿಸಿರುವ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾ ಇದೀವಿ ಅನ್ನೋದನ್ನ ಸರ್ಕಾರದ ಅಧಿವೇಶನದಲ್ಲಿ ಸದನದಲ್ಲಿ ತಿಳಿಸುವಂತ ಇದರಲ್ಲಿ ಪತ್ರಗಳಲ್ಲಿ ಅಧಿವೇಶನದಲ್ಲಿ ತಿಳಿಸುವ ಪತ್ರಗಳೆಲ್ಲ ಅದು ನಮೂದಾಗಿದೆ. ನಾವು ಇಷ್ಟು ಬೇಡಿಕೆಗಳನ್ನ ಈಡೇರಿಸಿದ್ದೀವಿ, ಇಂತಿಂತ ಬೇಡಿಕೆ ಈಡೇರಿಸಿದ್ದೀವಿ ಅನ್ನೋದು ನೋಡಿಸಿದ್ದಾರೆ. ಇಲ್ಲಿ AITUCನೋ ಮತ್ತೊಂದು ಸಂಘಟನೆಯೋ ನಾವು ಈಡೇರಿಸಿದ್ದೀವಿ ಅನ್ನೋದು ಅಲ್ಲ. HRMS ಆಗ್ಲಿ, ಟ್ರೈನಿ ಪದ್ಧತಿ 1 ವರ್ಷ ಆಗಿರೋದಾಗ್ಲಿ, ಟ್ರಾನ್ಸ್ಫರ್ ಪಾಲಿಸಿ ಶಾಶ್ವತವಾಗಿ 2% ಹೋಗ್ತಾ ಇರೋದು ಶಾಶ್ವತ ಪರಿಹಾರವಾಗಿ, ಮತ್ತೆ ಮೆಡಿಕಲ್ ಸ್ಕೀಮ್ ಅದು ತಮ್ಮ ಚಾನೆಲ್ ಮುಖಾಂತರನೇ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಹೇಳಿರೋದಂತ ವಿಚಾರಗಳಿದ್ದಾವೆ. ಆದ್ರೆ ನಮ್ಮ ಮಾನ್ಯ ಸಾರಿಗೆ ಸಚಿವರು ಮಾಧ್ಯಮಗಳ ಮುಂದೆ ಅದೇನು ಅವತ್ತು ವಿಧಾನಸೌಧದಲ್ಲಿ ಒಂದು ಉದ್ಘಾಟನೆ ಆಯ್ತು, ಇದನ್ನು ಪ್ರಾರಂಭೋತ್ಸವ ಆಯ್ತು. ಆ ಸಮಯದಲ್ಲಿ 2020 ಅಂತ ಹೇಳೋದಕ್ಕೆ ಹೋಗಿ 2020 ಅಂತ ಹೇಳುವುದಕ್ಕೆ ಬದಲಾಗಿ 20 ವರ್ಷದಿಂದ ಬೇಡಿಕೆ ಇದೆ ಅಂತ ಹೇಳ್ಬಿಟ್ರು. ಅದಕ್ಕೋಸ್ಕರ ಅದನ್ನ ಇಟ್ಕೊಂಡು 20 ವರ್ಷದಿಂದ ನಾವು ಬೇಡಿಕೆ ಇಟ್ಕೊಂಡ್ ಬಂದಿದ್ದೀವಿ, ಅದು ಈಗ ನೆರವೇರಿದೆ ಅನ್ನೋ ಒಂದು ವಿಚಾರನ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಇದು ಎಷ್ಟು ಮಾತ್ರ ಸತ್ಯ ಸುಳ್ಳು ಅನ್ನೋದು ನೌಕರರಿಗೆ ಗೊತ್ತಿದೆ ಸರ್. ಸೊ ಇದನ್ನ ಶಾಶ್ವತ ಪರಿಹಾರ ಅನ್ನೋದಕ್ಕೆ ಇದನ್ನೇ ಸರ್. ಒಂದು ಪ್ರಾಬ್ಲಮ್ ಇದ್ರೆ ಅದನ್ನ ಮುಗಿಸ್ಬಿಟ್ಟು ಮುಂದಕ್ಕೆ ಹೋಗ್ಬೇಕು. ಸಂಸ್ಥೆಯಲ್ಲಿ ನಾವು ನಡೆಯುವಂತ ಕಾಲಗಳು
ದಿನಂಪ್ರತಿ ಒಂದೊಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಆ ಸಮಸ್ಯೆಗಳನ್ನ ಎದುರಿಸ್ಕೋಬೇಕಾದ್ರೆ ಹಿಂದೆ ಇರುವ ಸಮಸ್ಯೆಗಳನ್ನ ಮುಗಿಸ್ಬೇಕು. ಅದು ಇಂಥ ಒಂದು ಪಡಂಭೂತದಂತೆ ಕಾಡ್ತಾ ಇರುವ ವೇತನದ ವಿಚಾರಕ್ಕೆ ಇದು ಅವನ ಜೀವನವನ್ನ ಕಟ್ಟಿಕೊಡೋದು, ನೌಕರರ ಜೀವನಗಳನ್ನ ಕಟ್ಟಿಕೊಡೋದು, ಒಂದೊಂದು ರೂಪಾಯಿನಲ್ಲಿ ಕೌಂಟಿಂಗ್ ಆಗಿರುತ್ತೆ. ನಾವು ಸರ್ವಿಸ್ ಮ್ಯಾಟರ್ ಅಲ್ಲಿ ಇರೋರು ಓಕೆ ಬೇಸಿಕಲ್ಲಿ ₹1 ಕಮ್ಮಿ ಆದ್ರೂ ಅವನ ಸರ್ವಿಸ್ ಪೂರ್ತಿಯಲ್ಲಿ ಲೆಕ್ಕಾಚಾರ ಹಾಕಿದಾಗ ಯಾವ ರೀತಿಯಲ್ಲಿ ಹೊಡ್ತಾ ಬೀಳುತ್ತೆ ಅಂತ ಪ್ರತಿಯೊಬ್ಬ ನೌಕರನು ಲೆಕ್ಕ ಹಾಕುವಂತ ಒಂದು ಸಮಯ. ಆದ್ರೆ ಇದನ್ನೆಲ್ಲ ನಮ್ಮ ಸಂಘಟನೆಗಳು ಮರೆಮಾಚಿ ಇನ್ನು ಈ ಅಗ್ರಿಮೆಂಟ್ ಅನ್ನೋ ಒಂದು ಪದ್ಧತಿಯನ್ನ ಇಟ್ಕೊಂಡು ನೌಕರರ ಈ ಸಮಸ್ಯೆ ಇದ್ರೇನೆ ನಮ್ಮ ಸಂಘಟನೆ ನಡೀತವೆ ಅನ್ನೋ ವಿಚಾರಕ್ಕೆ ಹೋಗಿದ್ದಾವೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಬೇಡ, ಶಾಶ್ವತ ಪರಿಹಾರ ಬೇಕು ಅನ್ನೋದು ಕೂಟ ಮತ್ತು ಒಕ್ಕೂಟದ ಆಗ್ರಹ ಸರ್.